ಚಹಾ ಬಗ್ಗೆ ಮಾತಾಡೋಣ. ಚಹಾ ಇಂಗ್ಲಿಷಲ್ಲಿ ಏನಂತಾರೆ? ಟೀ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪಾನೀಯ ಚಹಾ ಎಂಬುದು ಇದೊಂದು ಪಾನೀಯ ಬೆಳೆಯಾಗಿದೆ. ಇದು ಚಹಾದ ವೈಜ್ಞಾನಿಕ ಹೆಸರು ಅಂದ್ರೆ ಕ್ಯಾಮೆಲಿಯನ್ ಟೀ. ಚಹಾದ ವೈಜ್ಞಾನಿಕ ಹೆಸರು ಏನಪ್ಪಾ ಅಂದ್ರೆ ಕ್ಯಾಮೆಲಿಯನ್ ಟೀ ಅಂತೇಳಿ. ಈ ಚಹಾದಲ್ಲಿ ಇರ್ತಕ್ಕಂಥ ಒಂದು ರಾಸಾಯನಿಕ ಅಂಶ, ಉತ್ತೇಜನಕಾರಿಯಾದಿರ್ತಕ್ಕಂಥ ಅಂಶ ಯಾವುದಂದ್ರೆ ಥಿಯೇನ್. ಯಾವುದು? ಥಿಯೇನ್ ಅಂತೇಳಿ. ಚಹಾದಲ್ಲಿ ಇರ್ತಕ್ಕಂಥ ರಾಸಾಯನಿಕ ಅಂಶ ಯಾವುದು? ಥಿಯೇನ್. ಈ ಆಮೇಲೆ ಚಹಾದ ಮೂಲಪ. ಚಹಾದ ಮೂಲ ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಹಾವನ್ನು ಯಾವ ದೇಶದಲ್ಲಿ ಬೆಳೆಯಲಾಗಿದೆ ಅಂದ್ರೆ ಚೀನಾದ ಯುನಾನ್ ಪ್ರಾಂತ್ಯ. ಈ ಒಂದು ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಚಹಾವನ್ನು ಎಲ್ಲಿ ಬೆಳೆದಂದ್ರೆ ಚೀನಾದ ಯುನಾನ್ ಪ್ರಾಂತ್ಯದಲ್ಲಿ ಬೆಳೆದಿವಿ. ನಂತರ ಇದನ್ನು ನಮ್ಮ ಭಾರತಕ್ಕೆ ಯಾರು ಪರಿಚಯಿಸಿರಂದ್ರೆ 1840ರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಕ್ ಅಂತೇಳಿ ಬರ್ತಾನೆ. ಇವನ್ ಏನ್ ಮಾಡ್ತಾನೆ ಅಂದ್ರೆ ಚೀನಾದಿಂದ ಚಹಾವನ್ನು ತಗೊಂಡ್ಬರ್ತಾನೆ. ನಮ್ಮ ಭಾರತಕ್ಕೆ ತಗೊಂಡ್ ಬಂದಾಗ ಮೊಟ್ಟ ಮೊದಲು ಇವನ್ ಏನ್ ಎಲ್ಲಿ ಯಾವೊಂದು ಕಣಿವೆ ಅಂದ್ರೆ ಬ್ರಹ್ಮಪುತ್ರ ಕಣಿವೆಯಲ್ಲಿ ಚಹಾವನ್ನು ಮೊಟ್ಟ ಮೊದಲ ಬಾರಿ ಬೆಳೀತಾರೆ. ಆಮೇಲೆ ಈಶಾನ್ಯ ರಾಜ್ಯಗಳಲ್ಲಿ ಅಸ್ಸಾಂ ಆಗಿರೋದು, ಅರುಣಾಚಲ ಪ್ರದೇಶ, ಮೇಘಾಲಯ, ತ್ರಿಪುರ ಈ ಒಂದು ಪ್ರದೇಶದಲ್ಲಿ ಏನ್ ಮಾಡ್ತಾರೆ? ಚಹಾ ಬೆಳೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರು? ವಿಲಿಯಂ ಬೆಂಟಿಕ್ ಅಂತೇಳಿ. ಆದ್ರೆ ಭಾರತಕ್ಕೆ ತಂದಾಗ ಮೊಟ್ಟ ಮೊದಲು ಯಾವ ಕಣಿವೆಯಲ್ಲಿ ಮೊಟ್ಟ ಮೊದಲು ವಿಲಿಯಂ ಬೆಂಟಿಕ್ ಚಹಾ ಬೆಳೆಯಲು ಸ್ಟಾರ್ಟ್ ಮಾಡಿದೆ ಅಂದ್ರೆ ಬ್ರಹ್ಮಪುತ್ರ ಕಣಿವೆ ಅಂತ ಹೇಳ್ಬೇಕು. ಈ ಬ್ರಹ್ಮಪುತ್ರ ಕಣಿವೆ ಬಗ್ಗೆ ಹೇಳ್ಬೇಕಾದ್ರೆ ಇದು ಕೈಲಾಸ ಪರ್ವತ, ಇದು ಹೆಂಗಂದ್ರೆ ಮಾನಸ ಸರೋವರ. ಈ ಮಾನಸ ಸರೋವರಕ್ಕೆ ಚೀನಾದಲ್ಲಿ ಏನಂತಾರೆ ಅಂದ್ರೆ ಚಮ್ಯಾಂಗ್ ಡಂಗ್ ಸರೋವರ ಅಂತ ಕರೀತಾರೆ. ಈ ಒಂದು ಚಮ್ಯಾಂಗ್ ಡಂಗ್ ಸರೋವರದಲ್ಲಿ ಬ್ರಹ್ಮಪುತ್ರ ನದಿ ಹುಟ್ಟುತ್ತದೆ. ಬ್ರಹ್ಮಪುತ್ರ ನದಿಗೆ ಚೀನಾದಲ್ಲಿ ಏನಂತ ಕರೀತಾರೆ? ಎರ್ಲಾಂಗ್ ಸಾಂಗ್ಪು ಅಂತ ಕರೀತಾರೆ. ಇತ್ತೀಚೆಗೆ ಚೀನಾದಲ್ಲಿ ಒಂದು ನಮ್ಮ ಹತ್ತತ್ರ ಅರುಣಾಚಲ ಪ್ರದೇಶದ ಹತ್ತತ್ರ ಒಂದು ಡ್ಯಾಮ್ ಕಟ್ತಿದ್ದಾರೆ. ಆ ಡ್ಯಾಮ್ ಯಾವ್ದಂದ್ರೆ 3 ಗೇಜರ್ಸ್ ಡ್ಯಾಮ್ ಅಂತೇಳಿ ಕಟ್ತಿದ್ದಾರೆ. ಪ್ರಸ್ತುತ ಈ ಒಂದು ಡ್ಯಾಮ್ ಹೆಂಗಂದ್ರೆ ವಿಶ್ವದ ಅತಿ ದೊಡ್ಡ ಡ್ಯಾಮ್ ಆಗಿದೆ. ಈ ಒಂದು ಡ್ಯಾಮ್ ಇಲ್ಲಿ ನಿಂತಿರ್ತಕ್ಕಂಥ ನೀರಿನಿಂದ ಭೂಮಿಯ ತನ್ನ ತಿರುಗುವಿಕೆ 0.006 ರಷ್ಟು ಗುರುತ್ವಾಕರ್ಷಣ ಅಂದ್ರೆ ಭೂಮಿ ತನ್ನನ್ನು ತಾನು ತಿರುಗಲು ಇಷ್ಟು ಟೈಮ್ 0.006 ರಷ್ಟು ಏನ್ ಮಾಡ್ತದೆ ಅಂದ್ರೆ ಸ್ವಲ್ಪ ಲೇಟ್ ಆಗ್ತಿರುತ್ತೆ ಅಂತ. ಯಾಕೆಂದ್ರೆ ಅತಿ ಹೆಚ್ಚು ನೀರು ಹಿಡಿದುಕೊಂಡಿರ್ತದೆ, ಅದು ಭಾರವಾಗುತ್ತೆ ಅಂತ ಹೇಳ್ತಾರೆ ವಿಜ್ಞಾನಿಗಳು. ನಂತರ ಇದೇನ್ ಮಾಡ್ತದೆ? ಅರುಣಾಚಲ ಪ್ರದೇಶದ ಒಂದು ಕಣಿವೆ ಇದೆ, ದಿಹಾಂಗ್ ಕಣಿವೆ ಮೂಲಕ ಭಾರತಕ್ಕೆ ಎಂಟ್ರಿ ಕೊಡ್ತದೆ. ಅರುಣಾಚಲ ಪ್ರದೇಶದಲ್ಲಿ ಆಮೇಲೆ ಸುಬನ್ಸಿರಿ, ಮನ್ಸಿರಿ, ಧನ್ಸಿರಿ, ಆಮೇಲೆ ಯಾವುದು ಸಿಕ್ಕಿಂನ ಜೀವನದಿ ಯಾವುದು ತಿಸ್ತಾ, ಇವೆಲ್ಲ ಬಂದು ಏನ್ ಮಾಡ್ತದೆ? ಯಾವುದು ಬಾಂಗ್ಲಾದೇಶದಲ್ಲಿ ಒಂದು ನದಿ ಮುಖಜ ಭೂಮಿ ನಿರ್ಮಾಣ ಮಾಡಿ ಬೇ ಆಫ್ ಬೆಂಗಾಲ್ ಸೇರ್ಪಡೆ ಆಗ್ತದೆ. ಇಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಕ್ ಬಂದು ಏನ್ ಮಾಡ್ತಾನೆ? ಮೊಟ್ಟ ಮೊದಲ ಬಾರಿಗೆ ಟೀ ಬೆಳಿತಾನೆ ಅಂತ ನೆನ್ಪಿಡ್ಬೇಕು. ನಂತರ ಬಂದಾಗ ವಿಶ್ವದಲ್ಲಿ ಈ ಟೀ ಬೆಳಿಬೇಕಾದ್ರೆ ಉಷ್ಣಾಂಶ ಎಷ್ಟಿರ್ಬೇಕಪ್ಪ? ಎಷ್ಟಿರ್ಬೇಕಂದ್ರೆ 10 ಡಿಗ್ರಿ ಉಷ್ಣಾಂಶ ಇರಬೇಕು. 10 ಡಿಗ್ರಿಗಿಂತ ಕಡಿಮೆ ಇರಬಾರ್ದು, 35 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿರಬಾರ್ದು. 35 ಡಿಗ್ರಿಗಿಂತ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಿದ್ರೆ ಏನಾಗ್ತದೆ ಅಂದ್ರೆ ಟೀ ಬೆಳೆಯಲು ಅಸಾಧ್ಯವಾಗಿದೆ ಅಂತ ಹೇಳ್ಬೋದು. ಆಮೇಲೆ ಮಣ್ಣು, ಈ ಚಹಾ ಬೆಳಿಬೇಕಾದ್ರೆ ಯಾವ ರೀತಿಯ ಮಣ್ಣು ಬೆಳಿಬೇಕಂದ್ರೆ ಮರಳು ಮಿಶ್ರಿತ ಜೇಡಿ ಮಣ್ಣು. ಚಹಾ ಬೆಳಿಬೇಕಾದ್ರೆ ನಮ್ಗೆ ಯಾವ ರೀತಿಯ ಮಣ್ಣು ಉಪಯುಕ್ತವಾಗಿದೆ ಅಂದ್ರೆ ಮರಳು ಮಿಶ್ರಿತ ಜೇಡಿ ಮಣ್ಣು ಉಪಯುಕ್ತವಾಗಿದೆ ಅಂತ ಹೇಳ್ಬೋದು. ಯಾವೊಂದು ಪ್ರದೇಶದಲ್ಲಿ ಬೆಳಿತಾರೆ ಅಂದ್ರೆ ಈ ರೀತಿ ಗುಡ್ಡಗಾಡು ಪ್ರದೇಶ ಇರ್ತದೆ. ಈ ಗುಡ್ಡಗಾಡು ಪ್ರದೇಶದಲ್ಲಿ ಸಮುದ್ರ ಮಟ್ಟದಿಂದ 2500ಕ್ಕಿಂತ ಅತಿ ಎತ್ತರದ ಪ್ರದೇಶದಲ್ಲಿ ಒಂದು ಚಹಾ ಬೆಳಿತಾರೆ. ಇಲ್ಲಿ ಎಲ್ಲ ಚಹಾದ ಗಿಡಗಳಿರ್ತವೆ. ಯಾವುದೇ ಮಳೆ ಬಂದ್ರೂ ಕೂಡ ಇಲ್ಲಿ ನಿಂದಿರಂಗಿಲ್ಲ. ಯಾಕಂದ್ರೆ ಬಿದ್ದ ತಕ್ಷಣ ಏನ್ ಮಾಡ್ತಾರೆ? ಕೆಳಗಡೆ ಜಾರಿ ಹೋಗುತ್ತೆ. ಈ ಒಂದು ಪ್ರದೇಶದಲ್ಲಿ ಏನ್ ಮಾಡ್ತಾರೆ? ಚಹಾ ಬೆಳಿತಾರೆ. ಚಹಾ ಬೆಳಿಬೇಕಾದ್ರೆ ಜಾಸ್ತಿ ಬಿಸಿಲು ಇರಬಾರ್ದು. ಈ ಒಂದು ಚಹಾ ಬೆಳಿತಾರೆ ಎಲ್ಲಿ ಅಂದ್ರೆ ಮಳೆ ನೆರಳಿನ ಪ್ರದೇಶದಲ್ಲಿ ಬೆಳಿತಾರೆ ಅಂತ ನಾವು ನೆನ್ಪಿಟ್ಕೋಬೇಕು. ಉಷ್ಣಾಂಶ ಆಯ್ತು, ಮಣ್ಣು ಆಯ್ತು, ಭೂಸ್ವರೂಪ ಬಂದಾಗ ಏನ್ ಮಾಡೋದು? ಇಳಿಜಾರು ರೂಪದಲ್ಲಿ ಇದ್ರೆ ಮಾತ್ರ ಚಹಾ ಬೆಳೆಯಲು ಅತ್ಯುತ್ತಮವಾಗಿದೆ. ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಚಹಾ ಬೆಳೆ ಇಂಡಿಯಾದಲ್ಲಿ ವರ್ಲ್ಡ್ದಲ್ಲಿ ಬಂದ್ರೆ ಅತಿ ಹೆಚ್ಚು ಚಹಾ ಎಲ್ಲಿ ಬೆಳಿತಾರೆ? ಚೀನಾ. ಸೆಕೆಂಡ್ ಯಾವ್ದಿದೆ ಅಂದ್ರೆ ನಮ್ಮ ಭಾರತ. ವಿಶ್ವದಲ್ಲಿ ಅತಿ ಹೆಚ್ಚು ಚಹಾ ಬೆಳಿತಕ್ಕಂಥ ರಾಷ್ಟ್ರ ಬಂದ್ರೆ ಚೀನಾ, ಸೆಕೆಂಡ್ ಬಂದ್ರೆ ನಮ್ಮ ಭಾರತ. ನಮ್ಮ ಭಾರತದಲ್ಲಿ ನೋಡೋದಾದರೆ ಭಾರತದಲ್ಲಿ ಅತಿ ಹೆಚ್ಚು ಚಹಾ ಬೆಳಿತಕ್ಕಂಥ ರಾಜ್ಯ ಬಂದರೆ ಅಸ್ಸಾಮಿನ
ಅಸ್ಸಾಮಿಯ ಚಹಾ ಅಂತ ಕರಿತಾರೆ, ಅಸ್ಸಾಮಿಯ ಚಹಾ. ಸೆಕೆಂಡ್ ಬಂದರೆ ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲಲ್ಲಿ ಡಾರ್ಜಿಲಿಂಗ್ ಟೀ ಅಂತೇಳಿ ನೆನ್ಪಿಡಬೇಕು. ಮತ್ತೆ ಡಾರ್ಲಿಂಗ್ ಅಂತಲ್ಲ, ಡಾರ್ಜಿಲಿಂಗ್ ಟೀ ಅಂತೇಳಿ. ಈ ಒಂದು ಅಸ್ಸಾಂನಲ್ಲಿ ಏನ್ ಮಾಡ್ತದೆ, ಎರಡು ಬರ್ತವೆ. ಇದು ಬ್ರಹ್ಮಪುತ್ರ ಕಣಿವೆ ಮತ್ತು ಸುರ್ಮಾ ಕಣಿವೆ. ಅಸ್ಸಾಂನಲ್ಲಿ ಈ ಒಂದು ಎರಡು ಅಸ್ಸಾಮಿ ಚಹಾದಲ್ಲಿ ಎರಡು ರೀತಿ ಪ್ರಕಾರಗಳು, ಬ್ರಹ್ಮಪುತ್ರ ಕಣಿವೆ ಮತ್ತು ಸುರ್ಮಾ ಕಣಿವೆ ಅಂತೇಳಿ. ಈ ಒಂದು ಸುರ್ಮಾ ಕಣಿವೆಯಲ್ಲಿ ಬೆಳೀತಕ್ಕಂಥ ಚಹಾ ಏನಾಗ್ತದೆ, ಅತಿ ಹೆಚ್ಚು ಸಮುದ್ರ ಮಟ್ಟದಿಂದ ಎತ್ತರದ ಪ್ರದೇಶದಲ್ಲಿ ಬೆಳೀತಕ್ಕಂಥ ಟೀ ಬಂದ್ರೆ ಸುರ್ಮಾ ಕಣಿವೆ. ಸುರ್ಮಾ ವ್ಯಾಲಿ ಎಲ್ಲಿ ಬರ್ತಂತ ಪ್ರೀ ಕೋಚಿಂಗ್ ಎಕ್ಸಾಮ್ ಕ್ವಶನ್ ಕೇಳಿದೆ, ಅಸ್ಸಾಂನಲ್ಲಿ ಬರುತ್ತದೆ. ಫಸ್ಟ್ ಭಾರತದಲ್ಲಿ ಅತಿ ಹೆಚ್ಚು ಚಹಾ ಬೆಳೆದು ಬಂದ್ರೆ ಅಸ್ಸಾಂ. ನಮ್ಮ ಸೆಕೆಂಡ್ ಬಂದ್ರೆ ವೆಸ್ಟ್ ಬೆಂಗಾಲ್. ಯಾಕೆಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಡಾರ್ಜಿಲಿಂಗ್ ಟೀ ಅಂತೇಳಿ ನಮ್ಮ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ GI ಟ್ಯಾಗ್ ಪಡೆದಿರ್ತಕ್ಕಂಥ ಒಂದು ಬೆಳೆ ಬಂದ್ರೆ ಅದು ಡಾರ್ಜಿಲಿಂಗ್ ಟೀ ಅಂತೇಳಿ. ಆದ್ದರಿಂದ ಈ ಡಾರ್ಜಿಲಿಂಗ್ ಟೀ ಚಹಾವನ್ನು ನಾವೇನಂತೀವಿ ಅಂದ್ರೆ ಚಹಾಗಳ ಚಾಂಪಿಯನ್ ಅಂತೀವಿ ನಾವು. ಚಹಾಗಳ ಚಾಂಪಿಯನ್ ಅಥವಾ ಚಾಂಪಿಯನ್ ಅಂತೇಳಿ ಇಂಪಾರ್ಟೆಂಟ್. ಚಹಾಗಳ ಚಾಂಪಿಯನ್ ಅಂತ ಯಾವ್ದು ಕರಿತೀವಿ, ಡಾರ್ಜಿಲಿಂಗ್ ಟೀ ಕರಿತೀವಿ. ನಂತರ ಈ ಒಂದು ಚಹಾದಲ್ಲಿ 3 ರೀತಿಯ ವಲಯಗಳು ಕಂಡು ಬರ್ತವೆ ನಮ್ಮ ಭಾರತದಲ್ಲಿ. 3 ವಲಯಗಳು ನಮ್ಮ ಭಾರತದಲ್ಲಿ ಚಹಾ ಬೆಳಿಬೇಕಾದ್ರೆ 3 ವಲಯಗಳು. ಒಂದು ಈಶಾನ್ಯ ವಲಯ, 2 ದಕ್ಷಿಣ ವಲಯ, 3 ಬಂದ್ರೆ ಉತ್ತರ ವಲಯ. ಈ ಒಂದು ಈಶಾನ್ಯ ವಲಯದಲ್ಲಿ ಅತಿ ಹೆಚ್ಚು ಚಹಾ ಬೆಳೀತಕ್ಕಂಥ ಪ್ರದೇಶ ಬಂದ್ರೆ ಅಸ್ಸಾಂ, ಅರುಣಾಚಲ ಪ್ರದೇಶ, ತ್ರಿಪುರಾ, ಮೇಘಾಲಯ ಅಂತ ನೆನ್ಪಿಡಬೇಕು. ದಕ್ಷಿಣ ವಲಯ ಬಂದರೆ ನಮ್ಮ ಕರ್ನಾಟಕ, ಕೇರಳ, ತಮಿಳುನಾಡು. ಉತ್ತರ ವಲಯ ಬಂದ್ರೆ ಉತ್ತರಾಂಚಲ. ಈ ರೀತಿ 3 ವಲಯಗಳು ಬರ್ತವೆ. ನಂತರ ಚಹಾದಲ್ಲಿ ಏನು 2 ಪ್ರಕಾರಗಳು ಬರ್ತವೆ. ಅವು ಯಾವ್ಯಾವ ಅಂದ್ರೆ, ಚಹಾದಲ್ಲಿ 2 ವಿಧ. ಅವು ಯಾವ್ಯಾವಂದ್ರೆ, ಒಂದು ಬ್ಲ್ಯಾಕ್ ಟೀ, ಇನ್ನೊಂದು ಯಾವ್ದಂದ್ರೆ ಗ್ರೀನ್ ಟೀ. ಬ್ಲ್ಯಾಕ್ ಟೀ ಮತ್ತು ಗ್ರೀನ್ ಟೀ. ಈ ಬ್ಲ್ಯಾಕ್ ಟೀ ಅನ್ನು ನಾವು ಯಾವ ರೀತಿ ರೆಡಿ ಮಾಡ್ತಾರೆ ಅಂದ್ರೆ, ಚಹಾ ಯಾವ್ದರಿಂದ ಬೆಳಿತೇವೆ ಅಂದ್ರೆ ಎಲೆಯ ಮೊಗ್ಗು ಮತ್ತು ಅದರ ಚಿಗುರು ಎಲೆಗಳನ್ನು ಏನ್ ಮಾಡ್ತಾರೆ, ಒಣಗಿಸ್ತಾರೆ. ಒಣಗಿಸಿ ಅದನ್ನು ಕೆಂಪಾಗುವಂತ ಏನ್ ಮಾಡ್ತಾರೆ, ಕುದಿಸ್ತಾರೆ. ಕುದಿಸಿದಾದ್ಮೇಲೆ ಆ ಕುದಿಸಿರ್ತಕ್ಕಂಥ ಚಹಾವನ್ನು ಕೆಂಪು ಕಲರ್ ಬಂದಾಗ ಅದರಿಂದ ಏನ್ ನಾವು ರೆಡಿ ಮಾಡ್ತೀವಿ ಅಂದ್ರೆ ಬ್ಲ್ಯಾಕ್ ಟೀ ರೆಡಿ ಮಾಡ್ತೀವಿ. ಇದು ಬ್ಲ್ಯಾಕ್ ಟೀ ವಿಶ್ವದಲ್ಲಿ ಅತಿ ಹೆಚ್ಚು ಫೇಮಸ್ ಎಲ್ಲಿದೆ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಫೇಮಸ್ ಇದೆ. ಈ ಗ್ರೀನ್ ಟೀ ಯಾವ ರೀತಿ ರೆಡಿ ಮಾಡ್ತಾರೆ ಅಂದ್ರೆ, ಚಹಾದ ಮಗ್ಗುಗಳನ್ನು ಮತ್ತು ಚಿಗುರುಗಳನ್ನು ಏನ್ ಮಾಡ್ತಾರೆ, ಸಣ್ಣಗೆ ಅದು ಹೊರಗಡೆ ತೆಗೆದು ಸಣ್ಣಗೆ ಅರಿತಾರೆ. ಅರ್ದಾದ್ಮೇಲೆ ಒಣಗಿಸ್ತಾರೆ. ಒಣಗಿಸಿ ರೆಡಿ ಮಾಡ್ತಕ್ಕಂಥ ಚಹಾ ಬಂದ್ರೆ ಗ್ರೀನ್ ಟೀ. ಇದು ಅತಿ ಹೆಚ್ಚು ಫೇಮಸ್ ಎಲ್ಲಿದೆ ಅಂದ್ರೆ ಚೀನಾ ಮತ್ತು ಜಪಾನ್. ನೆನ್ಪಿಡಬೇಕು, ಚೀನಾ ಮತ್ತು ಜಪಾನ್. ಆಮೇಲೆ ಚಹಾ ಮಂಡಳಿ ಎಲ್ಲಿದೆ ಅಂದ್ರೆ ಅಸ್ಸಾಂ. ಚಹಾ ಮಂಡಳಿ ಎಲ್ಲಿದೆ ಅಂದ್ರೆ ಅಸ್ಸಾಂ ಅಂತ ನೆನ್ಪಿಡಬೇಕು. ಆಮೇಲೆ ಚಹಾ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಅಸ್ಸಾಮಿನ ಜೋಹರತ್. ಅಸ್ಸಾಂನ ಜೋಹರತ್ನಲ್ಲಿ ಚಹಾ ಸಂಶೋಧನಾ ಕೇಂದ್ರವಿದೆ. ಈ ರೀತಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಿಯ ಒಂದು ಪಾನೀಯ ಆಗಿರ್ತಕ್ಕಂಥ ಚಹಾ ಬಗ್ಗೆ ಇಷ್ಟು ಡೆಪ್ತ್ ಆಗಿ ನೋಡ್ಕೋಬೇಕು. ಒಂದು ಕ್ವಶನ್ ಮಿಸ್ ಆಗಬಾರ್ದು.